ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸಂಜೆ ಪೂಜೆ ಎಲ್ಲ ಮಾಡಿದ್ದಾಗಿತ್ತು ಮನೆಯಲ್ಲಿ. ಹಾಗೆಯೇ ಅಪ್ಪು ಕೂಡ ಮಲ್ಕೊಂಡಿದ್ದ ಸ್ಕೂಲಿಂದ ಬಂದುಬಿಟ್ಟು. ಅವನು ಕೂಡ ಎಬ್ಬರಿಸ್ಬಿಟ್ಟು ಇವಾಗ ಕರ್ಕೊಂಡು ಬಂದ ಕೆಳಗಡೆ ಹೋಮ್ವರ್ಕ್ ಎಲ್ಲ ಬರಿಬೇಕಲ್ಲ ಅಂತ ಅಂದ್ಬಿಟ್ಟು ಹೀಗೆ ಎದ್ದು ಅವರಪ್ಪ ಏನೋ ಫೋನಲ್ಲಿ ನೋಡ್ತಾಯಿದ್ರು ಅಂತ ಮಾತಾಡಿಸ್ಕೊಂಡು ಅವರಪ್ಪನ ಜೊತೆ ಕುತ್ಕೊಂಡಿದ್ದ. ಆಮೇಲೆ ನಾನು ಕೂಡ ಸ್ಕೂಲ್ ಬ್ಯಾಗ್ ತೊಗೊಂಡು ಇವಾಗ ಹೋಮ್ವರ್ಕ್ ಬರೆಯೋದಕ್ಕೆ ಏನೆಲ್ಲ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೆ. ಆ್ಯಕ್ಚುಲಾಗಿ ಇವತ್ತು ನನ್ನ ನಾದಿನಿ ಕೂಡ ಮನೆಗೆ ಬರ್ತೀನಿ ಅಂತ ಹೇಳಿದ್ಲು. ಸರಿ, ಇನ್ನೇನು ರೈಲ್ವೆ ಸ್ಟೇಷನ್ ಹತ್ರ ಬಂದಿದ್ದೀನಿ ಅಂತ ಫೋನ್ ಕೂಡ ಮಾಡಿದ್ಲು. ಜೀವನ್ ಹೋಗಿ ಕರ್ಕೊಂಬರೋಣ ಅಂತ ಅಂದರೆ ಅವ್ರು ಬರೋವಾಗ ಆಫೀಸಿಂದ ಮಳೇಲಿ ನೆನ್ಕೊಂಡು ಬಂದಿದ್ರು. ಜೊತೆಗೆ ಹೊರಗಡೆ ಮಳೆ ಕೂಡ ಬರ್ತಾಯಿತ್ತು. ಇನ್ನು ಇವರು ಹೋಗಿ ಕರ್ಕೊಂಬರೋದಕ್ಕಂತೂ ಆಗಲ್ಲ. ಮಧ್ಯದಲ್ಲಿ ಏನಾದರೂ ಮಳೆಗೆ ಸಿಗಾಕೊಂಡ್ರೆ ಸುಮ್ಮನೆ ಅವಳು ಬರೋದಕ್ಕೂ ಲೇಟ್ ಆಗುತ್ತೆ, ಇವರು ಹೋಗಿ ಕರ್ಕೊಬರೋಕ್ಕೂ ಲೇಟ್ ಆಗುತ್ತೆ ಅಂತ ನಾವೇನು ಮಾಡಿದ್ವಿ, ಆಟೋ ಬುಕ್ ಮಾಡಿ ಕೊಟ್ಬಿಟ್ಟಿದ್ವಿ. ಸೊ ಅವಳು ಆಟೋದಲ್ಲಿ ಬರ್ತಾಯಿದ್ದಾಳೆ. ಇನ್ನೇನು ಒಂದು 5-10 ನಿಮಿಷದಲ್ಲಿ ಬಂದುಬಿಡ್ತಾಳೆ. ಸೊ ಅಷ್ಟೊತ್ತಿಗೆ ನಾನು ಕೂಡ ಅಪ್ಪುಗೆ ಏನೆಲ್ಲ ಹೋಮ್ವರ್ಕ್ ಕೊಟ್ಟಿದ್ದಾರೆ ನೋಡೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ವಿ. ಸೊ ಈ ರೀತಿಯಾಗಿ ಇತ್ತು ಸಂಜೆ. ಹೊಸದಾಗಿ ಯಾರು ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ, ಮರಿದೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಅಡುಗೆ ಏನೂ ಮಾಡಿರಲಿಲ್ಲ. ಜೀವನ್ಗೆ ಕೇಳಿದೆ ಏನು ಮಾಡೋದು ಅಂತ. ಅವರು ನಿನ್ನಿಷ್ಟ ಏನಾದರೂ ಮಾಡು ಪರವಾಗಿಲ್ಲ ಅಂತ ಹೇಳಿದ್ರು. ಆಮೇಲೆ ನಾನು ಅಂದ್ಕೊಂಡೆ ಗೀ ರೈಸ್ ಹಾಗೆಯೇ ಎಗ್ ಗ್ರೇವಿ ಏನಾದರೂ ಮಾಡೋಣ ಅಂತ. ಬಿಕಾಸ್ ನನಗೆ ಚಿಕನ್ ಸ್ಮೆಲ್ಲೆಲ್ಲ ಅಷ್ಟಾಗಿ ಇಷ್ಟ ಆಗ್ತಿಲ್ಲ, ಅದರಲ್ಲೂ ಈಗ ಪ್ರೆಗ್ನೆನ್ಸಿ ಟೈಮಲ್ಲಿ. ಸೊ ಹಾಗಾಗಿ ನಮ್ಮ ಮನೆಯಲ್ಲಿ ತೀರಾ ಕಡಿಮೆ ಮಾಡಿಬಿಟ್ಟಿದ್ದೀವಿ. ಚಿಕನ್ ಮಾಡೇ ಇಲ್ಲ ಅಂತ ಅಂದ್ಕೊಳ್ತೀನಿ. ಸೊ ಹಾಗಾಗಿ ಜೀವನ್ ಕೇಳಿದ್ರು ಫಸ್ಟು, ಚಿಕನ್ ಮಾಡ್ತೀಯಾ, ಏನು ಚಿಕನ್ ತೊಗೊಂಬರಲ್ಲ ಅಂತ. ಆಮೇಲೆ ನಾನು ಹೇಳಿದೆ ಚಿಕನ್ ಬೇಡ, ಎಗ್ಗಲ್ಲಿ ಏನಾದರೂ ಮಾಡಿಬಿಡ್ತೀನಿ, ಎಗ್ ಗ್ರೇವಿ ಮಾಡಿಬಿಟ್ಟು ಗೀ ರೈಸ್ ಮಾಡ್ತೀನಿ, ಪರವಾಗಿಲ್ವಾ ಅಂತ ಕೇಳಿದೆ. ಸೊ ಹೀಗೆ ಮಾತಾಡ್ಕೊಂಡು ಕುತ್ಕೊಂಡಿದ್ವಿ. ಅಷ್ಟೊತ್ತಿಗೆ ನನ್ನ ನಾದಿನಿ ಕೂಡ ಬಂದಳು. ಮೊಬೈಲ್ ಸ್ವಿಚ್ ಆಫ್ ಆಗಿದೆ ಅಂತ ಅಂದ್ಬಿಟ್ಟು ಕೆಳಗಡೆ ಬರುವಾಗಿಂದನೇ ಅಣ್ಣ ಅಂದ್ಬಿಟ್ಟು ಕೂತ್ಕೊಂಡು ಬಂದು ನಾವು ಏನಪ್ಪ ಆಯಿತು ಅಂತ ಜೀವನ್ ಗಾಬರಿನಲ್ಲೇ ಕೆಳಗಡೆ ಹೋದರು. ಕರೆಕ್ಟಾಗಿ ಫೋನು ನಿಲ್ಸಿದ್ರು, ಆಟೋ ಫೋನ್ ಸ್ವಿಚ್ ಆಫ್ ಆಯ್ತು. ಅಲ್ಲ, ನೀನು ಬೆಂಗಳೂರಿಗೆ ಬರ್ತಾ ಇರೋದು ಫೋನ್ ಮಾತಾಡ್ಕೊಂಡು ಫಸ್ಟ್ ಪಪ್ಪ ಮಾಡಿದ್ರಾ? ಪಪ್ಪ ಮಾಡಿದ್ರು, ಆಮೇಲೆ ಯಾರು ಮಾಡಿದ್ರು? ಯಾರೋ ಮಾಡಿದ್ರು, ಆಮೇಲೆ ಇನ್ನೊಬ್ರು ಮಾಡಿದ್ರು. 3 ಜನ ಮೇಲೆ ಎಲ್ಲರಿಗೂ ಚಾರ್ಜ್ ಇಲ್ಲ ಕಣ್ಣು ಇಡು, ಚಾರ್ಜ್ ಎಲ್ಲ ಇಡು. ಎಷ್ಟು ಕೋಪ ಆಗ್ತೈತೆ ಅಂದ್ರೆ ಒಬ್ಬ ಕ್ಯಾನ್ಸಲ್ ಮಾಡ್ಕೊಂಡ್ಬಿಟ್ಟ ಅಲ್ಲಿ ಬಂದು ವೇಟ್ ಮಾಡಿ. ಇನ್ನೊಂದೇನು ಗೊತ್ತಾ ಪ್ರಾಬ್ಲಮ್ಮು, ಇದು ನನ್ ಕಾಲ್ ಬರ್ತಾರೆ ಗೊತ್ತಾಗ್ತಾ ಇಲ್ಲ. ನಾನು ಏನಾದ್ರು 15% ಡೌನ್ ಆದ್ರೆ ಏನೋ ವಾಯ್ಸ್ ಸೌಂಡ್ ಇರಲ್ಲ, ಅದು ದೀಪ ಆಗುತ್ತಲ್ಲ, ಅದು ಗೊತ್ತಾಗ್ತಾ ಇಲ್ಲ. ನನ್ಗೆ ಕಾಲ್ ಬರ್ತಾ ಇರೋದು. ಹೋಗ್ತದೆ ಯಾರು ಇದೇ ಮಾಡ್ಕೊಂಡ ಕ್ಯಾನ್ಸಲ್. ಪವರ್ ಬ್ಯಾಂಕ್ ಇಟ್ಕೊಂಡು ಬರಬೇಕು. ಪವರ್ ಬ್ಯಾಂಕ್ ಇತ್ತು, ಆದ್ರೆ ಕೇಬಲ್ ಸಿಗಲಿಲ್ಲ. ಅದೇ ಇವ್ರು ಫೋನ್ ಮಾಡ್ಬಿಟ್ಟು ಹತ್ತದಂತ ಯಾರ ಹತ್ರನೂ ಬಿಸಿ ಬರ್ತೈತೆ ಹತ್ತದಂತ ಅಂತಂದ್ಬಿಟ್ಟು ನಾವು ಆ್ಯಕ್ಚುಲಾಗಿ ಅವಳು ಟ್ರೈನ್ ಹತ್ತೋ ಟೈಮಲ್ಲಿ ಕಾಲ್ ಮಾಡಿದ್ಲು, ಮೈಸೂರಿಂದ ಬೆಂಗಳೂರಿಗೆ ಬರ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು. ಮೊಬೈಲಲ್ಲಿ ಚಾರ್ಜ್ ಕೂಡ ಕಡಿಮೆ ಇದೆ ಅಂತ ಹೇಳಿದ್ಲು. ನಮಗೇನು ಭಯ ಅಂತ ಅಂದರೆ ಅವಳು ಬೆಂಗಳೂರಿಗೆ ಬಂದಿದ್ದಾಳೆ, ಇಲ್ಲ ಅಂತ ಅಲ್ಲ, ಬಟ್ ಅದೇನೇ ಆಗಿರಲಿ ಅಲ್ವಾ, ನಮ್ಮ ಮನೆಗೆ ಬಂದು ರೀಚ್ ಆಗೋವರೆಗೂ ಭಯ ಇದ್ದೇ ಇರುತ್ತೆ. ಮೊಬೈಲಲ್ಲಿ 2% ಚಾರ್ಜ್ ಇತ್ತು. ಹಾಗೆಯೇ ಫೋನ್ ಮಾಡಿದಾಗ ಅದಕ್ಕೆ 2% ಅಷ್ಟೇ ಚಾರ್ಜ್ ಇದೆ ಅಂತ ಕೂಡ ಹೇಳಿದ್ಲು. ಆವಾಗ ನಾನು ಸರಿ ಆಟೋ ಬುಕ್ ಮಾಡಿಬಿಡ್ತೀನಿ, ಅಲ್ಲಿಂದ ಬಂದುಬಿಡು, ಅಟ್ಲೀಸ್ಟ್ OTP ಹೇಳೋವರೆಗಾದ್ರೂ ನಿಂದು ಚಾರ್ಜ್ ಇರುತ್ತೆ ಅಲ್ವಾ ಮೊಬೈಲಲ್ಲಿ ಅಂತ ಕೇಳಿದೆ. ಸೊ ಇಲ್ಲ, ಇರುತ್ತೆ ಪರವಾಗಿಲ್ಲ ಅಂತ ಹೇಳಿದ್ಲು. ಮತ್ತು ಅವಳು ಹೊರಗಡೆ ಬಂದು ಆಟೋಗೆ ವೆಯ್ಟ್ ಮಾಡೋವಾಗ ಒಬ್ಬರು ಆಟೋದವ್ರು ಬುಕ್ ಮಾಡಿಕೊಂಡು ಕ್ಯಾನ್ಸಲ್ ಮಾಡಿಕೊಂಡ್ರು. ಸೊ ನನಗೆ ಇದೇನಪ್ಪ ಕ್ಯಾನ್ಸಲ್ ಮಾಡಿಬಿಟ್ರಲ್ಲ, ಲೊಕೇಶನ್ ರೂಟ್ ಎಲ್ಲ ಕೇಳಿಕೊಂಡ್ರು. ಆಮೇಲೆ ನೋಡಿದ್ರೆ ಕ್ಯಾನ್ಸಲ್ ಮಾಡಿಬಿಟ್ರು. ಆಮೇಲೆ ಮತ್ತೆ ಇನ್ನೊಂದ್ಸಲಿ ಆಟೋಗೆ ಬುಕ್ ಮಾಡಿದ್ವಿ, ಅವರು ಕೂಡ ಕ್ಯಾನ್ಸಲ್ ಮಾಡಿಬಿಟ್ರು. ಸೊ ಇದು ರಿಪೀಟೆಡ್ಲಿ 2 ಸಲ ಹಾಗೆ ಆಯಿತು. ಆಮೇಲೆ ನಾನು ಇವಳು ಕಾಲ್ ಮಾಡಿದೆ, ಎಲ್ಲಿದೆಯಾ ಏನು ಅಂತ ಅಂದ್ಬಿಟ್ಟು. ಇಲ್ಲೇ ನಿಂತಿದ್ದೀನಿ ಅದಕ್ಕೆ ಅಂತ ಹೇಳೋದು. ಸರಿ ಅಲ್ಲೇ ಇರು, ನಾನು ಇನ್ನೊಂದು ಆಟೋ ಟ್ರೈ ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು ಮಾಡಿದ್ವಿ. OTP ಹೇಳೋಣ ಅನ್ನೋ ಅಷ್ಟೊತ್ತಿಗೆ ಆಗಲೇ ಕಾಲ್ ಬ್ಯುಸಿ ಬರ್ತೈತಿ. ಇದೇನಪ್ಪ 2% ಚಾರ್ಜ್ ಇದೆ ಅಂತ ಹೇಳಿದ್ಲು, ಆಗಲೇ ಬ್ಯುಸಿ ಬರ್ತಿದ್ಯಲ್ಲ ಅಂತ ಅಂದ್ಬಿಟ್ಟು ನಾನು ಕೋಪ ಮಾಡ್ಕೊಂಡು ಮತ್ತೆ ಕಾಲ್ ರಿಸೀವ್ ಆದಾಗ, ಅಮ್ಮು ಕಾಲ್ ರಿಸೀವ್ ಮಾಡ್ಬೇಕು ತಾನೇ, ಇಲ್ಲಿ 2% ಚಾರ್ಜ್ ಇದೆ ಅಂತ ಹೇಳಿದೆ, ಇಲ್ಲಿ ನೋಡಿದ್ರೆ OTP ಯಾರಿಗೆ ಹೇಳಿ ನಾನು ಅಂತ ಒಂದು ಸ್ವಲ್ಪ ರೇಗೋ ಥರನೇ ಹೇಳಿದೆ. ಆಮೇಲೆ ಇಲ್ಲ, ಅದಕ್ಕೆ ಹೀಗೆ ಫ್ರೆಂಡ್ ಕಾಲ್ ಮಾಡಿದ್ರು, ರೀಚ್ ಆದ ಅಂತ ಕೇಳ್ತಾಯಿದ್ರು, ಹಾಗಾಗಿ ರೀಚ್ ಆದೆ ಅಂತ ಹೇಳ್ತಿದ್ದೆ. ಆಮೇಲೆ ಮಮ್ಮಿ ಕೂಡ ಕಾಲ್ ಮಾಡಿದ್ರು, ಪಪ್ಪ ಕೂಡ ಕಾಲ್ ಮಾಡಿದ್ರು. ನಾನು
ಯಾರಿಗೆ ಅಂತ ಆನ್ಸರ್ ಮಾಡಲಿ. ಸೊ ಹಾಗಾಗಿ ಬಿಸಿ ಬರ್ತಿತ್ತು ಅಂತ ಹೇಳಿದ್ಲು. ಸರಿ ಆಯಿತು ಅಂತ ಅಂದ್ಬಿಟ್ಟು ನಾನು OTP ಶೇರ್ ಮಾಡಿದೆ. ಆಟೋ ಹತ್ತಿ ಕುತ್ಕೊಂಡು ಅವಳು ನಮ್ಮ ಮನೆಗೆ ಬರ್ತಾ ಇದ್ದಾಳೆ ಅನ್ನೋವಾಗ ನಾವು ಲೊಕೇಶನ್ ಮಾಮೂಲಿ ಅವ್ರು ಎಲ್ಲಿ ಇದ್ದಾರೆ ಅನ್ನೋದು ನಮಗೆ ಗೊತ್ತಾಗ್ತಾ ಇರುತ್ತಲ್ವ. ಸೊ ಮೊಬೈಲಲ್ಲಿ ನಾನು ಟ್ರ್ಯಾಕ್ ಮಾಡ್ಕೊಳ್ತಾ ಇದ್ದೆ. ಸೊ ಮನೆ ಹತ್ರ ಬಂದಮೇಲೆ ಮೊಬೈಲ್ ಸ್ವಿಚ್ ಆಫ್ ಆಗೋಯ್ತಂತೆ. ಆಮೇಲೆ ಜೀವನ ಕೆಳಗಡೆಯಿಂದನೇ ಕರೆದು ಈ ಥರ ಮೊಬೈಲ್ ಸ್ವಿಚ್ ಆಫ್ ಆಗೋಯ್ತು ಅಣ್ಣ ಅಂತ ಅಂದ್ಬಿಟ್ಟು ಹೋಗಿ ಜೀವನ್ ಪೇ ಮಾಡ್ಬಿಟ್ಟು ಬಂದರು. ಸೊ ಈ ರೀತಿ ಪ್ರಾಬ್ಲಮ್ ಆಯಿತು. ನಾನು ಅದಕ್ಕೆ ಹೇಳ್ತಾ ಇದ್ದೆ, ಹೊರಗಡೆ ಬರೋ ಟೈಮಲ್ಲಿ ಅಟ್ಲೀಸ್ಟ್ ಮೊಬೈಲ್ ಫುಲ್ ಚಾರ್ಜ್ ಇರಬೇಕು, ಆಮೇಲೆ ಪವರ್ ಬ್ಯಾಂಕ್ನ ಇಟ್ಕೊಂಬರ್ಬೇಕು. ಈ ರೀತಿ ಎಲ್ಲ ಏನಾದರೂ ಬೇರೆ ಕಡೆ ಹೋದಾಗ ಆಗ್ಬಿಟ್ರೆ ಏನು ಮಾಡೋಕ್ಕಾಗತ್ತೆ ಅಂತ. ನಾನು ಹಂಗೂ ಇನ್ನೊಂದೇನೆಂದರೆ ಟ್ರೈನಲ್ಲೇ ಪ್ಲಗ್ ಪಾಯಿಂಟ್ ಎಲ್ಲ ಇರುತ್ತಲ್ವ, ಅಲ್ಲಿ ಚಾರ್ಜ್ ಮಾಡ್ಕೋಬೋದಾಗಿತ್ತಲ್ಲ. ಅಂದರೆ ನನಗೆ ಆ ಕಡೆ ಸೀಟ್ ಸಿಗಲಿಲ್ಲ. ಸೊ ಹಾಗಾಗಿ ನಾನು ಚಾರ್ಜ್ ಮಾಡೋಕ್ಕಾಗಲಿಲ್ಲ ಅಂತ ಅಂದ್ಬಿಟ್ಟು ಈ ಥರ ರೀಸನ್ಸ್ ಹೇಳಿದ್ಲು. ಏನೂ ಮಾಡೋಕ್ಕಾಗಲ್ಲ, ಕೆಲವೊಮ್ಮೆ ಈ ರೀತಿಯಾಗಿ ಆಗುತ್ತೆ. ಬಟ್ ನನಗಂತೂ ನಿಜ ಅವಳು ಬಂದು ಮನೆಗೆ ರೀಚ್ ಆಗೋವರೆಗೂ ಸ್ವಲ್ಪ ಭಯನೇ. ಅವಳು ಏನಂದರೆ ಈಗ ಒಂದು 2-3 ಸಲಿಯಿಂದ ಬೆಂಗಳೂರಿಗೆ ಬರ್ತಾ ಇರೋದು. ಅವಳು ಒಬ್ಬಳೇ ಯಾವತ್ತೂ ಬೆಂಗಳೂರಿಗೆ ಬಂದಿಲ್ಲ. ಸೊ ನಮ್ಗೆ ಅದೊಂಥರ ಭಯ ಅಂತಲೇ ಹೇಳ್ಬೋದು. ಸೊ ಹೇಗೋ ಮನೆಗೆ ಬಂದ್ಲಲ್ಲ, ಖುಷಿ ಆಯಿತು. ಹೀಗೆ ಬಂದಮೇಲೆ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡ್ತಾ ಇದ್ವಿ. ಆಮೇಲೆ ಕಾಫಿ ಮಾಡಲಾ ಅಂತ ಕೇಳಿದೆ. ಕಾಫಿ ಬೇಡ ಅಂತ ಹೇಳಿದ್ಲು. ನಾನು ಆಮೇಲೆ ಹೇಳ್ದೆ, ಇಲ್ಲ ನಾನು ಅವಾಗಿಂದ ವೆಯ್ಟ್ ಮಾಡ್ತಾಯಿದ್ದೆ, ನೀನು ಬರಲಿ ಆಮೇಲೆ ಕಾಫಿ ಮಾಡೋಣ ಅಂತ, ಒಂದು ಸ್ವಲ್ಪ ಮಾಡ್ಕೊಂಬರ್ತೀನಿ ಅಂತ ಅಂದ್ಬಿಟ್ಟು ಹೋಗಿ ಕಾಫಿ ಮಾಡ್ಕೊಂಡು ಬಂದೆ. 3 ಜನನೂ ಕುತ್ಕೊಂಡು ಕಾಫಿನ ಕುಡಿದ್ವಿ. ಅಪ್ಪುಗೆ ಮಾಮೂಲಿ ಹಾಲು ಮಾಡಿ ಕೊಡ್ತೀನಿ ಸಂಜೆ ಹೊತ್ತು. ಸೊ ಅವನು ಹಾಲು ಕುಡಿತಾನೆ. ಸೊ ಅಮ್ಮು ಇವಾಗ ಯಾಕೆ ಬಂದಿದ್ದು ಅಂತ ಅಂದರೆ ಅವಳಿಗೆ ಈಗ ರೀಸೆಂಟಾಗಿ ಎಕ್ಸಾಮ್ಸ್ ಎಲ್ಲ ಆಯಿತು. ಸೊ ಈಗ ಕಾಲೇಜ್ ರಜಾ ಇದೆ, ಹಾಗಾಗಿ ನಮ್ಮ ಮನೆಗೆ ಬಂದಿದ್ದು. ಆಮೇಲೆ ನಾಳೆ ನಾಡಿದ್ದು ಎಲ್ಲ ಅವಳೊಂದು ಸ್ವಲ್ಪ ಹೊರಗಡೆ ಹೋಗಿ ಬಟ್ಟೆ ಎಲ್ಲ ಶಾಪಿಂಗ್ ಮಾಡಬೇಕಂತ ಹೇಳ್ತಿದ್ಲು. ಸೊ ಹಾಗಾಗಿ ಒಂದಷ್ಟು ಫಸ್ಟೇ ಹೇಳಿದ್ಲು, ಚಿಕ್ಕಪೇಟೆ ಕರ್ಕೊಂಡು ಹೋಗ್ತೀರಾ, ಕಮರ್ಷಿಯಲಿ ಕರ್ಕೊಂಡು ಹೋಗ್ತೀರಾ, ಮಲ್ಲೇಶ್ವರಮ್ಗೆ ಕರ್ಕೊಂಡು ಹೋಗ್ತೀರಾ ಅಂತೆಲ್ಲ ಅಂದ್ಬಿಟ್ಟು ಫಸ್ಟೇ ಫೋನಲ್ಲೇ ಮಾತಾಡಿದ್ಲು. ನಾನು ಹೇಳಿದ್ದೆ, ಅಂದರೆ ನೋಡೋಣ, ಈ ಟೈಮಲ್ಲಿ ನನಗೂ ಜಾಸ್ತಿ ಓಡಾಡೋಕ್ಕಾಗಲ್ಲ, ಬಟ್ ನೋಡೋಣ ಹೇಗಾಗುತ್ತೋ ಹಾಗೆ ಒಂದು ಕಡೆ ಕರ್ಕೊಂಡು ಹೋಗ್ತೀನಿ, ನೋಡ್ಕೊಂಡು ಅಲ್ಲಿ ಬೈ ಮಾಡು ಅಂತೆಲ್ಲ ಫಸ್ಟೇ ಹೇಳಿದ್ದೆ. ಸೊ ಹೀಗೇ ಏನಾಗುತ್ತೆ ಎಲ್ಲನೂ ಫಸ್ಟೇ ಫೋನಲ್ಲೇ ಡಿಸ್ಕಸ್ ಮಾಡಿದ್ವಿ. ಕಮರ್ಷಿಯಲ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀವಿ ಮಾರನೇ ದಿನ. ಯಾಕೆ ಅಂತಂದರೆ ಅವಳು ಒಂದಷ್ಟು ಬಟ್ಟೆಗಳೆಲ್ಲ ತೊಗೋಬೇಕು ಅಂತೆಲ್ಲ ಹೇಳಿದ್ಲಲ್ವ. ಸೊ ಕಮರ್ಷಿಯಲಲ್ಲ ಅಂದರೆ ಒಂದು ಒಳ್ಳೆ ಬಟ್ಟೆ ಕಲೆಕ್ಷನ್ಸ್ ಎಲ್ಲ ಸಿಗುತ್ತೆ ಅಂತ ಅಂದ್ಬಿಟ್ಟು ಕಮರ್ಷಿಯಲ್ಗೆ ಅಂತ ಹೇಳಿದೆ. ಸೊ ಹೀಗೆ ಬಂದಿದ ತಕ್ಷಣ ಮಾತಾಡ್ಕೊಂಡು ಅದ್ರ ಬಗ್ಗೆ ಎಲ್ಲ ಕುತ್ಕೊಂಡಿದ್ವಿ. ಆಮೇಲೆ ಅವಳು ಕೂಡ ಒಂದಷ್ಟು ಅವಳು ಕಾಲೇಜ್ ಬಗ್ಗೆ ಹೇಳ್ತಾ ಇದ್ಲು, ಆಮೇಲೆ ಎಕ್ಸಾಮ್ಸ್ ಯಾವ ರೀತಿ ಮಾಡಿದ್ಲು ಅದನ್ನೆಲ್ಲ ಹೇಳ್ತಾ ಇದ್ಲು. ಮತ್ತು ಹೀಗೆ ಮಾತಾಡ್ಕೊಂಡು ಕುತ್ಕೊಂಡಿದ್ವಿ. ನಾನು ಕೂಡ ಕಾಫಿ ಕುಡಿದ್ಬಿಟ್ಟು ಆಮೇಲೆ ಅಡುಗೆ ಕೆಲಸ ಕೂಡ ಮಾಡ್ಕೊಳ್ಬೇಕು. ಸೊ ಹೇಳ್ದೆ, ಆಮೇಲೆ ಗೀ ರೈಸ್ ಮತ್ತು ಎಗ್ ಗ್ರೇವಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಚಿಕನ್ ನನಗೆ ಈಗ ಸದ್ಯಕ್ಕೆ ಸ್ಮೆಲ್ ಆಗ್ತಿಲ್ಲ. ಸೊ ಹಾಗಾಗಿ ನಾನು ಚಿಕನ್ ಮಾಡಲ್ಲ, ಪರವಾಗಿಲ್ವಾ ಅಂತ ಕೇಳಿದೆ. ಅವಳು ಕೂಡ ಏನು ಪರವಾಗಿಲ್ಲ, ಅದಕ್ಕೆ ನಿಮ್ಗೆ ಯಾವ್ದು ಕಂಫರ್ಟಬಲ್ ಇದೆ ಅದನ್ನೇ ಮಾಡಿ ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ರು. ಆಮೇಲೆ ನಾನು, ಜೀವನ್, ಅಪ್ಪು, ಆಮೇಲೆ ಅಮ್ಮು ಎಲ್ಲರೂ ಸೇರಿಕೊಂಡು ಒಂದು ಸ್ವಲ್ಪ ಅಡುಗೆಗೆ ಎಲ್ಲ ಏನು ಪ್ರಿಪ್ರೇಷನ್ ಮಾಡ್ಕೋಬೇಕು ಎಲ್ಲನೂ ಮಾಡ್ಕೊಂಡ್ವಿ. ನನ್ನ ಮಗ ಅಂತೂ ಅವ್ನಿಗೆ ಕೊತ್ತಂಬರಿ ಸೊಪ್ಪು ಬಿಡಿಸೋದಕ್ಕೆ ಅಂತ ಕೊಟ್ಬಿಟ್ಟಿದ್ದೆ. ಎಷ್ಟು ಚೆನ್ನಾಗಿ ಬಿಡಿಸ್ತಾ ಗೊತ್ತಾ. ಬಟ್ ನನಗೆ ಆಗ ವಿಡಿಯೋ ಕ್ಲಿಪ್ಪಿಂಗ್ ತೊಗೊಳೋದಕ್ಕಾಗಲಿಲ್ಲ. ಒಂದು ಬ್ರ್ಯಾಂಡ್ ಶೂಟ್ ಇತ್ತು, ಸೊ ಅದನ್ನು ಮಾಡ್ಕೋಬೇಕಾಗಿತ್ತು. ಸೊ ಅದ್ರ ಕಡೆನೇ ಗಮನ ಕೊಟ್ಟಿದ್ದಾಯಿತು. ಎಗ್ ಗ್ರೇವಿ ಮಾಡಿದ್ದೆ ಮತ್ತು ಗೀ ರೈಸ್ನ ಮಾಡಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು. ಈ ರೆಸಿಪಿನ ಆಲ್ರೆಡಿ ನಾನು ಲಾಸ್ಟ್ ಒಂದು ಬ್ಲಾಗಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಮತ್ತೆ ನಾನೇನು ವಿಡಿಯೋ ಮಾಡ್ಕೊಳ್ಳಿಲ್ಲ, ಅದನ್ನು ಅದರಲ್ಲೇನು ಶೇರ್ ಮಾಡ್ಕೊಂಡಿದ್ದೀನಲ್ಲ ಅಂತ ಸುಮ್ಮನೆ ಆದೆ. ಈಗ ಎಲ್ಲರೂ ಕೂಡ ಒಟ್ಟಿಗೆ ಕೂತ್ಕೊಂಡು ಊಟನ ಕೂಡ ಮಾಡಿದ್ವಿ. ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿ ಬಂದಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ಹಾಗೆಯೇ ನೆಕ್ಸ್ಟ್ ಡೇಗೆ ಒಂದು ಸ್ವಲ್ಪ ಏನು ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ಕೊಳ್ಬೇಕು, ಅದನ್ನು ಕೂಡ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಬಟ್ ಮಾತಾಡ್ಕೊಂಡು ಟೈಮೇ ಹೊಟ್ಟೋಯ್ತು. ಆವಾಗ ಏನು ಮಾರನೇ ದಿನಕ್ಕೆ ತಿಂಡಿಗೆ ಅಂತ ಪ್ರಿಪ್ರೇಷನ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಇನ್ನು ಅಪ್ಪು ನೆನ್ನೆ ನೈಟ್ ಒಂದು ಸ್ವಲ್ಪ ಜಾಸ್ತಿ ಹೋಮ್ವರ್ಕ್ ಕೊಟ್ಟಿದ್ರು ಅಂತ ಅಂದ್ಬಿಟ್ಟು ಎಷ್ಟಾಗುತ್ತೋ ಅಷ್ಟು ಬರೆದಿದ್ದ. ಇನ್ನು ಒಂದು ಸ್ವಲ್ಪ ಹೋಮ್ವರ್ಕ್ ಏನಿತ್ತು ಅದನ್ನು ಬೆಳಗ್ಗೆ ಎದ್ಬಿಟ್ಟು ಬರೀತಾ ಇದ್ದಾನೆ. ಈಗ ನಾನು ಕೂಡ ಅಡುಗೆ ಮನೆಗೆ ಬಂದು ನನ್ನ ಅಡುಗೆ ಮನೆ ಕೆಲಸಗಳೆಲ್ಲ ಮಾಡ್ಕೊಳ್ತಾ ಇದ್ದೀನಿ. ಒಂದಷ್ಟು ಪಾತ್ರೆಗಳೆಲ್ಲ ಇದ್ವು, ಅದನ್ನೆಲ್ಲ ತೊಳೆದು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಫಸ್ಟಿಗೆ ಸಿಂಕ್ನೆಲ್ಲನೂ. ಏನಕ್ಕೆ ಅಂದರೆ ನಂಗೆ ಮೇಯ್ನಾಗಿ ಫಸ್ಟ್ ಅಡುಗೆ ಮನೆಯಲ್ಲಿ ಸಿಂಕ್ ಕ್ಲೀನ್ ಆಗಿಬಿಡ್ಬೇಕು. ಸಿಂಕಲ್ಲಿ ಪಾತ್ರೆಗಳಿತ್ತು ಅಂದರೆ ನಂಗೆ ಇಷ್ಟ ಆಗೋಲ್ಲ. ಸೊ ಫಸ್ಟಿಗೆ ನಾನು ಅಡುಗೆ ಮನೆಗೆ ಬಂದಿದ್ದ ತಕ್ಷಣ ಮಾಡೋ ಕೆಲಸನೇ ಸಿಂಕಲ್ಲಿರೋ ಪಾತ್ರೆಗಳನ್ನೆಲ್ಲ ತೊಳೆದು ಬಿಡೋದು. ಪ್ರತಿದಿನವೂ ನನ್ನ ರೂಟೀನ್ ಇದೇ ಥರನೇ ಇರುತ್ತೆ. ಬೆಳಗ್ಗೆ ಬಂದಿದ್ದ ತಕ್ಷಣ ಪಾತ್ರೆ ಎಲ್ಲ ತೊಳೆದು ಅಡುಗೆ ಮನೆ ಶೆಲ್ಫ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ. ಅದಾದಮೇಲೆ ನಾನು ಬೆಳಗ್ಗೆ ತಿಂಡಿ ಕೆಲಸನ ಮಾಡ್ಕೊಳ್ಳೋ ಅಂಥದ್ದು. ಇನ್ನು ಜೀವನ್ ಬೆಳಗ್ಗೆನೇ ಆಫೀಸಿಗೆ ಹೋದರು. ಇನ್ನು ನಾನು ಇವಾಗ ತಿಂಡಿಗೆ ಅಂತ ಅಂದ್ಬಿಟ್ಟು ಪಲಾವ್ನ ಮಾಡ್ತಾಯಿದ್ದೀನಿ. ಸೊ ಪಲಾವ್ ಮಾಡೋದಕ್ಕೆ ಇನ್ನೂ ತರಕಾರಿ, ಶುಂಠಿ, ಬೆಳ್ಳುಳ್ಳಿ ಎಲ್ಲನೂ ಬಿಡಿಸಿ ರೆಡಿ ಮಾಡ್ಕೊಳ್ಬೇಕು. ನೆನ್ನೆ ನೈಟ್ ಮಲ್ಕೊಂಡಿದ್ದೆ ಲೇಟಾಗಿ ಹೋಗ್ಬಿಟ್ಟಿತ್ತು. ನಾನು ಮಲ್ಕೊಂಡಾಗ ಟೈಮ್ ಆಗಲೇ 12 ಗಂಟೆ 1 ಗಂಟೆನೇ ಆಗೋಗ್ಬಿಟ್ಟಿತ್ತು. ಮಾತಾಡ್ಕೊಂಡು ಕುತ್ಕೊಂಡು ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ.
ಸೊ ಬೆಳಗ್ಗೆ ಎದ್ದಿದ್ದು ಕೂಡ ಒಂದು ಸ್ವಲ್ಪ ನಾನು ಲೇಟೇ ಆಗಿತ್ತು. ನಾನು ಎದ್ದಾಗಲೇ 7:15 ಆಗೋಗ್ಬಿಟ್ಟಿತ್ತು. ಯಾವಾಗಲೂ 6:30 ಹಾಗೆ ಎದ್ಬಿಡ್ತೀನಿ, ಇಲ್ಲ ಅಂದರೆ ಒಂದು 6 o'clock ಹಾಗೆ. ಲಾಸ್ಟ್ 6:30ನೇ ನಾನು ಎದ್ದೇಳೋದು, ಅದಕ್ಕಿಂತ ಲೇಟಾಗಿ ಏನು ಎದ್ದೇಳಲ್ಲ. ಬಟ್ ಇವತ್ತು ಒಂದು ಸ್ವಲ್ಪ ಲೇಟೇ ಆಯಿತು. ಹಂಗೂ ಇವತ್ತು ಪಲಾವ್ ಮಾಡಲೇಬೇಕಾಗಿತ್ತು, ಯಾಕೆಂದರೆ ಹಿಂದಿನ ದಿನ ಅಪ್ಪುಗೆ ಪಲಾವ್ ಮಾಡ್ತೀನಿ ಅಂತ ಹೇಳಿದೆ. ಜೊತೆಗೆ ಅಪ್ಪು ಸ್ಕೂಲಲ್ಲಿ ಇವಾಗ ಟೈಮ್ ಟೇಬಲ್ ಥರ ಕೊಟ್ಬಿಟ್ಟಿದ್ದಾರೆ, ಪ್ರತಿದಿನ ಏನು ಅವ್ರಿಗೆ ತಿಂಡಿ ಮಾಡಿ ಕಳಿಸ್ಬೇಕು ಅದನ್ನು ಮಾಡಲೇಬೇಕು. ಸೊ ಫ್ರೈಡೇ ಬಂದುಬಿಟ್ಟು ಅವ್ರಿಗೆ ರೈಸ್ ಐಟಮ್ ಏನಾದರೂ ಇರುತ್ತೆ. ಸೊ ಹಾಗಾಗಿ ಪಲಾವ್, ಬಿಸಿಬೇಳೆ ಬಾತ್ ಅಥವಾ ಪುಳಿಯೋಗರೆ, ಚಿತ್ರಾನ್ನ ಈ ಥರ ಏನಾದರೂ ಮಾಡಿ ಕಳಿಸ್ಬೇಕು. ಸೊ ಹಾಗಾಗಿ ನಾನಿವತ್ತು ಪಲಾವೇ ಮಾಡಿಬಿಡೋಣ ಅಂತ ಅಂದ್ಕೊಂಡೆ. ಇನ್ನು ಹಾಲು ಬಿಸಿಗೆ ಅಂತ ಅಂದ್ಬಿಟ್ಟು ಇಟ್ಟಿದ್ದೆ. ಅಪ್ಪುಗೆ ಹಾಲು ಕೊಟ್ಬಿಟ್ಟು ಅದಾದಮೇಲೆ ಅವ್ನ ಪಾಡಿಗೆ ಅವನು ಹೋಮ್ವರ್ಕ್ ಕಂಪ್ಲೀಟ್ ಮಾಡ್ಕೊಳ್ತಾನೆ. ನಾನು ಅಲ್ಲಿ ಕುತ್ಕೋಬೇಕು ಆ ಥರದ್ದೆಲ್ಲ ಏನೂ ಇಲ್ಲ. ಅವನಿಗೇ ಹೋಮ್ವರ್ಕ್ ಎಲ್ಲ ಬರೀ ಅಪ್ಪು ಅಂತ ಹೇಳಿದ್ರೆ ಅವನ್ನೆಲ್ಲ ಕಂಪ್ಲೀಟ್ ಮಾಡ್ತಾನೆ. ಇನ್ನು ನಾನು ತಿಂಡಿಗೆಲ್ಲ ಏನು ರೆಡಿ ಮಾಡ್ಕೊಳ್ಬೇಕು ಅದನ್ನೆಲ್ಲ ಮಾಡ್ಕೊಳ್ತಾ ಇದ್ದೀನಿ. ಇನ್ನೂ ಅಮ್ಮು ಎದ್ದಿರಲಿಲ್ಲ, ಸೊ ನಾನು ಏನು ಡಿಸ್ಟರ್ಬ್ ಮಾಡೋದಕ್ಕೆ ಹೋಗಲಿಲ್ಲ. ಆರಾಮಾಗಿ ಎದ್ದೇಳಿ ಅಂದ್ಬಿಟ್ಟು ನಾನು ಸುಮ್ಮನಾದೆ. ಯಾಕಂದರೆ ಬೆಳಗ್ಗೆ ಹೊತ್ತು ನಾನೇ ಬ್ಯುಸಿಯಾಗಿರ್ತೀನಿ, ಇನ್ನು ಯಾವ ಟೈಮಲ್ಲಿ ನಾನು ಹೋಗಿ ಅವಳನ್ನ ಎಬ್ಬರಿಸೋಕ್ಕಾಗತ್ತೆ. ಸೊ ಹಾಗಾಗಿ ಆಮೇಲೆಲ್ಲ ಅಪ್ಪು ಹೋದ್ಮೇಲೆ ಎಬ್ಬರಿಸ್ಬಿಟ್ಟು ಆಮೇಲೆ ತಿಂಡಿ ಕೊಡೋಣ ಅಂತ ಅಂದ್ಕೊಂಡೆ. ಸೊ ಪಲಾವ್ ರೆಸಿಪಿನ ಕೂಡ ಅಷ್ಟೇ ನಾನು ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೆ, ಹಾಗಾಗಿ ನಾನು ಇಲ್ಲೇನು ಶೇರ್ ಮಾಡ್ಕೊಳ್ಳಿಲ್ಲ. ಸೊ ಬಿಸಿ ಬಿಸಿ ಪಲಾವ್ ಸಕ್ಕತ್ತಾಗಿತ್ತು ಟೇಸ್ಟು. ಅಪ್ಪು ಸ್ಕೂಲಿಗೆ ಕಳಿಸಿದ್ಮೇಲೆ ನಾನು ಮತ್ತು ಅಮ್ಮು ಇಬ್ಬರು ಕೂಡ ಕೂತ್ಕೊಂಡು ಇವಾಗ ತಿಂಡಿನ ಮಾಡಿದ್ವಿ. ಸೊ ಬಿಸಿ ಬಿಸಿ ಪಲಾವ್ ಅಂದರೆ ನಂಗೆ ತುಂಬ ಇಷ್ಟ ಆಗುತ್ತೆ. ಈ ಥರ ಪಲಾವ್ ಆಗಿರ್ಬೋದು ಅಥವಾ ಪುಳಿಯೋಗರೆ, ಚಿತ್ರಾನ್ನ ಈ ಥರ ಏನೇ ಮಾಡಿದ್ರು ಸ್ವಲ್ಪ ಬೇಗನೆ ನಾನು ತಿಂಡಿನ ತಿನ್ಕೊಂಡು ಬಿಡ್ತೀನಿ. ಇನ್ನು ಅಪ್ಪನ ಸ್ಕೂಲಿಗೆ ಕಳಿಸಿದ್ಮೇಲೆ ನಾನು ಇವಾಗ ತಿಂಡಿನ ತಿಂತಾಯಿದ್ದೀನಿ. ಅಮ್ಮು ಕೂಡ ಫ್ರೆಶ್ ಅಪ್ ಆಗಿ ಬಂದಳು, ಅವಳಿಗೂ ಕೂಡ ಪಲಾವ್ನ ಬಡಿಸ್ಕೊಡ್ತಾ ಇದ್ದೀನಿ. ಇಬ್ಬರು ಒಟ್ಟಿಗೆ ಕುತ್ಕೊಂಡು ಮಾತಾಡಿಕೊಂಡು ಆಮೇಲೆ ತಿಂಡಿನ ತಿಂದ್ವಿ. ಸೊ ಇಂದಿನ ದಿನವೇ ಕಮರ್ಷಿಯಲ್ ಸ್ಟ್ರೀಟಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಹಾಗೆಯೇ ತಿಂಡಿ ತಿಂದು ಇವಾಗ ರೆಡಿಯಾಗಿ ಕಮರ್ಷಿಯಲ್ ಸ್ಟ್ರೀಟಿಗೆ ಕೂಡ ಹೊರಟ್ವಿ. ನಾವು ಕಮರ್ಷಿಯಲ್ ಸ್ಟ್ರೀಟಿಗೆ ಹೋಗೋ ಅಷ್ಟೊತ್ತಿಗೆ ಟೈಮ್ ಆಗಲೇ ಒಂದು 12:30 ಹಾಗೇ ಆಗಿತ್ತು. ಯಾಕಂದರೆ ತುಂಬ ಬೇಗ ಅಂತೂ ಹೋಗೋದಕ್ಕಾಗಲ್ಲ ಕಮರ್ಷಿಯಲ್ ಸ್ಟ್ರೀಟಿಗೆ, ಅಲ್ಲಿ ಏನೂ ಕೂಡ ಶಾಪೇ ಓಪನ್ ಆಗಿರಲ್ಲ. ಸ್ವಲ್ಪ ಲೇಟಾಗೇ ಹೋಗೋಣ ಅಂತ ಅಂದ್ಬಿಟ್ಟು ರೆಡಿಯಾಗಿ ಇವಾಗ ನಾನು ಮತ್ತು ಅಮ್ಮು ಹೊರಡ್ತಾ ಇದ್ದೀವಿ. ಅಪ್ಪುನ ಇವತ್ತು ಸ್ಕೂಲಿಂದ ಚಿಂಟುನೇ ಕರ್ಕೊಂಬರ್ತಾನೆ, ಅಮ್ಮನ ಮನೆಗೆ ಕರ್ಕೊಂಡು ಹೋಗ್ತಾನೆ. ಸೊ ನಾನು ಬರೋದು ಲೇಟ್ ಆದ್ರೂ ನಮ್ಮ ಅಪ್ಪ ಅಮ್ಮ ನೋಡ್ಕೊತಾರೆ ಅಪ್ಪುನ, ಏನು ಪ್ರಾಬ್ಲಮ್ ಇಲ್ಲ. ಇನ್ನು ಅಮ್ಮು ಫಸ್ಟೇ ಹೇಳಿದ್ಲು, ನನಗೊಂದು ಸ್ವಲ್ಪ ಬಟ್ಟೆಗಳೆಲ್ಲ ಬೇಕು, ಅಂದರೆ ಮಾಡರ್ನ್ ಟಾಪ್ಸ್ ಆಗಿರ್ಬೋದು, ಕುರ್ತಾಸ್ ಆಗಿರ್ಬೋದು, ಈ ರೀತಿಯಾಗೆಲ್ಲ ಬೇಕು. ಆಮೇಲೆ ಸ್ಲಿಪ್ಪರ್ಸ್ ಕೂಡ ಬೇಕು, ನಾನು ಅದನ್ನು ಕೂಡ ಬೈ ಮಾಡಬೇಕು ಅಂತೆಲ್ಲ ಹೇಳಿದ್ಲು. ಮತ್ತು ಹ್ಯಾಂಡ್ ಬ್ಯಾಗ್ ಒಂದಷ್ಟು ಬೇಕು ಅಂತೆಲ್ಲ ಹೇಳ್ತಿದ್ಲು. ಸೊ ಹೀಗೆ ನನಗೇನಂದರೆ ಕಮರ್ಷಿಯಲ್ ಸ್ಟ್ರೀಟಿಗೆ ಹೋಗೋದಕ್ಕೇನೂ ಅಲ್ಲ, ಬಟ್ ನಾನು ನನ್ನ ತಂಗಿ ಜೊತೆ ಹೋಗ್ತಾ ಇದ್ದಿದ್ದು ಅವಾಗೆಲ್ಲ. ನಾನು ಒಬ್ಬಳೇ ಅಂತೂ ಯಾವತ್ತೂ ಕಮರ್ಷಿಯಲ್ ಸ್ಟ್ರೀಟಿಗೆ ಹೋದೋಳೆ ಅಲ್ಲ, ನಾನು ಅದನ್ನೇ ಹೇಳ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೆ. ನಾನು ಯಾವತ್ತೂ ಕಮರ್ಷಿಯಲ್ ಸ್ಟ್ರೀಟಿಗೆ ಒಬ್ಬಳೇ ಹೋಗಿಲ್ಲ, ನಾನು ಹೋಗ್ತಾ ಇದ್ದಿದ್ದೇನೆ ರಾಣಿ ಜೊತೆ. ಇವಾಗನೇ ನಾನು ನಿನ್ನ ಜೊತೆ ಬರ್ತಾ ಇರೋದು ಫಸ್ಟ್ ಟೈಮ್ ಅಂತ ಅಂದ್ಬಿಟ್ಟು. ಸೊ ನನಗೊಂದು ಸ್ವಲ್ಪ ಅಲ್ಲಿ ಲೊಕೇಶನ್ ಅದೆಲ್ಲ ಡೌಟ್ ಇದೆ, ಹೆಂಗೆ ಹೋಗಬೇಕು ಏನು ಅನ್ನೋದೆಲ್ಲ ಗೊತ್ತಿಲ್ಲ. ಸೊ ಮ್ಯಾಪ್ ಹಾಕ್ಕೊಂಡೇ ಹೋದ್ವಿ. ಒಂದು ಸ್ವಲ್ಪ ರೋಡಲ್ಲಿ ಕೂಡ ಮಿಸ್ ಆಯಿತು, ಆಮೇಲೆ ಹೋಗ್ತಾ ಹೋಗ್ತಾ ಗೊತ್ತಾಯಿತು ಹೇಗೆ ಹೋಗೋದು ಏನು ಅಂತ ಅಂದ್ಬಿಟ್ಟು. ಸೊ ಸ್ಟಾರ್ಟಿಂಗಲ್ಲೇ ನಾವು ಹೋಗ್ತಾ ಇದ್ದಂಗೆ ಅಲ್ಲಿ ಸ್ಲಿಪ್ಪರ್ಸ್ ಕಲೆಕ್ಷನ್ ಎಲ್ಲ ತುಂಬ ಚೆನ್ನಾಗಿತ್ತು ಅಂದ್ಬಿಟ್ಟು ಅಲ್ಲಿ ಗಾಡಿನ ನಿಲ್ಲಿಸ್ಬಿಟ್ಟು ಒಂದು 2-3 ಶಾಪಲ್ಲೆಲ್ಲ ಸ್ಲಿಪ್ಪರ್ಸ್ನ ನೋಡಿದ್ವಿ. ಬಟ್ ಏನಂತ ಅಂದರೆ ಕಲೆಕ್ಷನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು, ಪ್ರೈಸ್ ಕೂಡ ಹಾಗೆ ಜಾಸ್ತಿ ಹೇಳ್ತಾಯಿದ್ರು. ಆಮೇಲೆ ನೋಡೋಣ, 1-2 ಶಾಪ್ ನೋಡೋಣ, ಆಮೇಲೆ ಬೈ ಮಾಡೋಣ ಅಂತ ಅಂದ್ಕೊಂಡ್ವಿ. ಕಮರ್ಷಿಯಲ್ ಸ್ಟ್ರೀಟಲ್ಲಿ ನಿಜ ಹೇಳಬೇಕು ಅಂದರೆ ಈ ಸ್ಲಿಪ್ಪರ್ಸ್ ಆಗಿರ್ಬೋದು, ಬಟ್ಟೆಗಳಾಗಿರ್ಬೋದು, ಅದರಲ್ಲೂ ಈ ಮಾಡ್ರನ್ ಡ್ರೆಸ್ಸಸ್ ಎಲ್ಲ ತುಂಬ ಚೆನ್ನಾಗಿ ಸಿಗ್ತವೆ. ನನಗೆ ಮೇಯ್ನಾಗಿ ಇಲ್ಲೇನು ಅಂತಂದರೆ ಒಂದಷ್ಟು ಸ್ಲಿಪ್ಪರ್ ಕಲೆಕ್ಷನ್ಸ್ ಎಲ್ಲ ತುಂಬ ಇಷ್ಟ ಆಯಿತು. ಹಾಗೆಯೇ ಅಮ್ಮು ಹೀಗೆ ವಾಕ್ ಮಾಡ್ಕೊಂಡು ಹೋಗೋವಾಗ ಸ್ಟ್ರೀಟಲ್ಲಿ ಈ ಒಂದು ಬ್ರೇಸ್ಲೆಟ್ ಕಲೆಕ್ಷನ್ಸ್ ಎಲ್ಲ ನೋಡಿದ್ಲು, ತುಂಬ ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದಾಳೆ. ಮತ್ತು ಅಲ್ಲಿ 1-2 ಕೇಳಿದ್ವಿ ಪ್ರೈಸ್ನ, ಅವರು 100 ರೂಪೀಸ್ ಏನೋ ಹೇಳಿದ್ರು, ಚೆನ್ನಾಗಿತ್ತು ನೋಡ್ಬೋದು. ಸೊ ಈ ರೀತಿಯಾಗಿ ಇದೆ, ಅದನ್ನು ಬೈ ಮಾಡೋಣ ಅಂತ ಅಂದ್ಕೊಂಡ್ವಿ. ಆಮೇಲೆ ಒಂದಷ್ಟು ಕ್ಲಿಪ್ ಕಲೆಕ್ಷನ್ಸ್ನ ಕೂಡ ನೋಡಿದ್ವಿ. ಇದು ಬಂದುಬಿಟ್ಟು ಒಂದು ಕ್ಲಿಪ್ಪಿಗೆ ಅವ್ರು 50 ರೂಪೀಸ್ ಅಂತ ಹೇಳಿದ್ರು, ಅದೊಂದು ಸ್ವಲ್ಪ ಜಾಸ್ತಿ ಅಂತಲೇ ಅನ್ನಿಸ್ತು ನನಗೆ. 50 ರೂಪೀಸ್ ಬರೀ ಒಂದು ಕ್ಲಿಪ್ಪಿಗೆ ಅಂತ ಅಂದ್ಬಿಟ್ಟು. ಆಮೇಲೆ ನಾನು ಹಂಗೂ ಕಡಿಮೆ ಕೇಳೋಣ, ಒಂದು ಅಟ್ಲೀಸ್ಟ್ 20 or 30 ರೂಪೀಸಿಗೆ ಕೇಳೋಣ ಅಂತ ಅಂದ್ಕೊಂಡೆ. ಬಟ್ ಅವರು ಇಲ್ಲ ಮೇಡಮ್ 50 ರೂಪೀಸ್ ಅಷ್ಟೇ ಅಂತ ಅಂದ್ಬಿಟ್ಟು, ಸರಿ ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಕ್ಲಿಪ್ಪೇನೂ ತೊಗೊಳ್ಳಿಲ್ಲ. ಬಟ್ ನನಗೆ ನಿಜ ಅದು ತುಂಬ ಪ್ರೈಸ್ ಜಾಸ್ತಿ ಅಂತಲೇ ಅನ್ನಿಸ್ತು. ಅದಾದಮೇಲೆ ಅಮ್ಮು ಒಂದು ಬ್ರೇಸ್ಲೆಟ್ನ ತೊಗೊಂಡ್ಲು.
ಅದಾದಮೇಲೆ ನಾವು ನೆಕ್ಸ್ಟ್ ಬಂದು ಹೀಗೆ ಸ್ಟ್ರೀಟಲ್ಲೇ ವಾಕ್ ಮಾಡ್ಕೊಂಡು ಹೋಗೋವಾಗ ಅಲ್ಲಿ ಒಂದಷ್ಟು ನೈಟ್ ವೇರ್ ಪ್ಯಾಂಟ್ಸ್ ಎಲ್ಲ ಕೂಡ ಹಾಕಿದ್ರು. ಸೊ ಅದನ್ನು ಕೂಡ ನೋಡಿಕೊಂಡು ಬೈ ಮಾಡಿದ್ವಿ. ನನಗೆ ಇಲ್ಲಿ ಒಂದು ಸ್ಯಾರಿ ಹಾಕಿದ್ದಾರೆ ನೋಡಿ, ನಾನು ಅದನ್ನು ಹತ್ರದಲ್ಲಿ ಹೋಗ್ಬಿಟ್ಟು ಒಂದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡೆ. ಎಷ್ಟು ಚೆನ್ನಾಗಿದೆ ಅಂದರೆ ನಂಗೆ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ಫುಲ್ ಎಂಬ್ರಾಯ್ಡ್ರಿ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಆಮೇಲೆ ಹೋಗಿ ಒಳಗಡೆ ನೋಡೋಣ ಅಂತ ಅಂದ್ಕೊಂಡೆ, ಆಮೇಲೆ ಬೇಡ ಬಿಡು ಯಾಕೆ ಅಂತ ಅಂದ್ಕೊಂಡು ಸುಮ್ಮನೆ ಆಗೋಗ್ಬಿಟ್ಟೆ. ಬಟ್ ನಂಗೆ ನಿಜ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಆ ಸ್ಯಾರಿ. ಸೊ ಒಂದು ಶಾಪಲ್ಲಿ ಬಂದು ಈ ರೀತಿ ಕುರ್ತಾ ಸೆಟ್ಟೆಲ್ಲ ಹಾಕಿದ್ರು. ನೋಡೋಣ ಎಷ್ಟು ಅಂತ ಹೇಳ್ತಾರೆ ಅಂತ ಕೇಳೋಣ ಅಂದ್ಬಿಟ್ಟು ಹೋದೆ. 800 ರೂಪೀಸ್ ಅಂತ ಹೇಳಿದ್ರು. ಆಮೇಲೆ ಒಂದು ಸ್ವಲ್ಪ ಕಡಿಮೆ ಕೇಳಿದೆ, ನಾನು 500ಗೆ ಕೇಳಿದೆ. ಅವರು ಇಲ್ಲ ಮೇಡಮ್ ಆಗಲ್ಲ ಅಂತ ಅಂದರು. ಆಮೇಲೆ ಬನ್ನಿ ಮೇಡಮ್ ಒಳಗಡೆ ಬೇರೆ ಕಲೆಕ್ಷನ್ಸ್ ಇದೆ ತೋರಿಸ್ತೀನಿ ಅಂತ ಅಂದರು. ಆಮೇಲೆ ನಮಗೆ ಬೇಡ ಬಿಡು ಯಾಕೆ ಸುಮ್ಮನೆ ಅಂತ ಅಂದ್ಬಿಟ್ಟು ನಾವು ಮುಂದೆ ಹೋದ್ವಿ. ಅಂದರೆ ಏನು ಗೊತ್ತಾ, ಕಮರ್ಷಿಯಲಲ್ಲಿ ಒಂದಲ್ಲ 2-3 ಶಾಪಲ್ಲಿ ಕೇಳ್ತಾ ಇರಬೇಕು. ಕಡಿಮೆಗಂತೂ ಸಿಗುತ್ತೆ, ಇಲ್ಲ ಅಂತ ಅಲ್ಲ. ಬಟ್ ಕೆಲವೊಂದು ಶಾಪಲ್ಲಂತೂ ಬಾರ್ಗೇನ್ ಇರಲ್ಲ. ಒಂದಷ್ಟು ಶಾಪಲ್ಲಿ ನಿಜ ತುಂಬ ಕಡಿಮೆ ಮಾಡಿಕೊಡ್ತಾರೆ. ಮತ್ತು ಕ್ವಾಲಿಟಿ ಕೂಡ ನೋಡಿ ತೊಗೊಳ್ಬೇಕಾಗತ್ತೆ ಅಲ್ವಾ. ಸೊ ಹಾಗಾಗಿ ಈ ಒಂದಲ್ಲ 2-3 ಕಡೆ ನೋಡಿಬಿಟ್ಟು ಆಮೇಲೆ ಬೈ ಮಾಡೋಣ ಅಂತ ಅಂದ್ಬಿಟ್ಟು ಅಷ್ಟೇನೆ. ಸೊ ಹೀಗೆ ವಾಕ್ ಮಾಡ್ಕೊಂಡು ಹೋಗೋವಾಗ ಅಲ್ಲಿ ಒಂದು ಸ್ಲಿಪ್ಪರ್ ಕಲೆಕ್ಷನ್ಸ್ ನೋಡಿದ್ವಿ ಅಂತ ಅಂದ್ಬಿಟ್ಟು ಆ ಶಾಪಿಗೆ ಹೋದ್ವಿ. ಅಲ್ಲಿ ಒಂದಷ್ಟು ಸ್ಲಿಪ್ಪರ್ಸ್ ಎಲ್ಲ ನೋಡಿದ್ವಿ. ಸೊ ಅದನ್ನು ಅಮ್ಮು ತುಂಬ ಇಷ್ಟಪಟ್ಲು ಅಂತಂದ್ಬಿಟ್ಟು ಅಲ್ಲೂ ಕೂಡ ಒಂದು ಸ್ಲಿಪ್ಪರ್ನ ಬೈ ಮಾಡಿದ್ಲು. ಅದಾದಮೇಲೆ ಅಪ್ಪುಗೆ ಒಂದು ಶೂ ನೋಡೋಣ ಅಂತ ಅಂದ್ಬಿಟ್ಟು ಬಂದೆ. ಅಪ್ಪು ಸ್ಕೂಲಲ್ಲಿ ಏನಂದರೆ ಮಂತ್ಲಿ ಒನ್ಸಾದ್ರೂ ಏನಾದರೂ ಒಂದು ಇವೆಂಟ್ ಮಾಡ್ತಾ ಇರ್ತಾರೆ. ಸೊ ಆಗ ಕಲರ್ ಡ್ರೆಸ್ ಇರುತ್ತೆ. ಹಾಗಾಗಿ 1-2 ಜೊತೆ ಅವನಿಗೆ ಶೂ ತೊಗೊಳ್ಳೋಣ ಅಂತ ಅಂದ್ಕೊಂಡು ಬಂದೆ. ಒಂದಷ್ಟು ಕಲೆಕ್ಷನ್ಸ್ ಎಲ್ಲ ತೋರಿಸಿದ್ರು, ಬಟ್ ಅಷ್ಟಾಗಿ ನನಗೇನು ಇಷ್ಟ ಆಗಲಿಲ್ಲ. ಇದು ಏನು ಅಂದರೆ ಲೈಟ್ ಬರುತ್ತೆ ಅಂತ ಅಂದ್ಬಿಟ್ಟು ತೋರಿಸಿದ್ರು. ಆಲ್ರೆಡಿ ಅವನ ಹತ್ರ ಆ ಥರ ಶೂ ಇದೆ. ಸೊ ಹಾಗಾಗಿ ಏನು ಚೆನ್ನಾಗಿದೆ ಅಂತ ಏನು ಅನಿಸ್ಲಿಲ್ಲ ನನಗೆ. ಕಲರ್ ಆಪ್ಷನ್ಸ್ ಕೇಳಿದೆ, ಅದರಲ್ಲಿ ಬ್ಲ್ಯಾಕ್ ಕಲರ್ ಇತ್ತು. ಸೊ ಅದು ಅಷ್ಟೊಂದೇನು ಚೆನ್ನಾಗಿರಲಿಲ್ಲ. ಸೊ ಹಾಗಾಗಿ ನಾನು ಅಲ್ಲಿ ಅಪ್ಪುಗೇನು ಶೂ ತೊಗೊಳ್ಳಿಲ್ಲ. ಅದಾದಮೇಲೆ ಹೀಗೆ ಬೇರೆ ಸ್ಟ್ರೀಟಿಗೆ ಹೋದ್ವಿ. ಅಲ್ಲಿ ಟಾಪ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಅಲ್ಲಿ ಅಮ್ಮು 1-2 ಟಾಪ್ಸ್ನ ತೊಗೊಂಡ್ಲು. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇಲ್ಲಿ ಕಲೆಕ್ಷನ್ಸ್ ಎಲ್ಲನೂ. ನಾನು ಶಾಪ್ ಹೊರಗಡೆಯಿಂದ ವಿಡಿಯೋ ಮಾಡ್ಕೊಂಡು ಏನೋ ನಂಗೆ ನೆನಪಿಲ್ಲ. ಬಟ್ ನನಗಂತೂ ಪರ್ಸ್ನಲಿ ಒಂದು ಶಾಪಲ್ಲಿ ಕಲೆಕ್ಷನ್ಸ್ ಎಲ್ಲ ತುಂಬಾ ಇಷ್ಟ ಆಯಿತು. ಎಸ್ ಸೈಜಿಂದ ಹಿಡಿದು XXL ಸೈಜ್ವರೆಗೂ ಕೂಡ ಇತ್ತು. ಕೆಲವೊಂದಷ್ಟು XXL ಕೂಡ ಇದೆ ಅಂತ ಹೇಳ್ತಾಯಿದ್ರು. ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ಅಮ್ಮು ಇಲ್ಲಿ 2 ಟಾಪ್ನ ತೊಗೊಂಡ್ಲು. ಚೆನ್ನಾಗಿತ್ತು, ಕಲೆಕ್ಷನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ನಾನು ಕೂಡ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ನೋಡಿದೆ. ಬಟ್ ನನಗೇನು ಅಂತಂದರೆ ಇವಾಗ ನಿಮಗೆ ಗೊತ್ತು ದಪ್ಪ ಆಗ್ತಾ ಇರ್ತೀನಿ. ಇವಾಗ ಪ್ರೆಗ್ನೆನ್ಸಿ ಟೈಮಲ್ಲಿ ನಾವು ಏನೇ ಬಟ್ಟೆ ತೊಗೊಂಡ್ರು ಆಮೇಲೆ ಆಗುತ್ತೆ ಅಂತಲೂ ಹೇಳೋಕ್ಕಾಗಲ್ಲ, ತುಂಬ ಲೂಸ್ ಆಗೋಗ್ಬಿಡುತ್ತೆ. ಸೊ ಆದಷ್ಟು ನಾನೇನಂದರೆ ಮ್ಯಾಕ್ಸಿ ಡ್ರೆಸ್ ಟೈಪಲ್ಲೇ ತೊಗೊಳ್ಳೋಣ. ಯಾಕಂದರೆ ಅದೊಂದು ಸ್ವಲ್ಪ ನಾವು ಹೊಟ್ಟೆ ಬಂದ್ರೂ ಹಾಕೋಬೋದು. ಅದಾದಮೇಲೆ ಪ್ರೆಗ್ನೆನ್ಸಿ ಎಲ್ಲ ಆದಮೇಲೂ ಕೂಡ ನಾನು ಅದನ್ನು ವೇರ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಬರೀ ಇವಾಗ ಜಾಸ್ತಿ ನಾನು ಮ್ಯಾಕ್ಸಿ ಡ್ರೆಸ್ಸೇ ತೊಗೊಳ್ತಾ ಇದ್ದೀನಿ. ಸೊ ಹಾಗಾಗಿ ನನಗೆ ಅಲ್ಲಿ ಯಾವುದು ತೊಗೊಳ್ಬೇಕು ಅಂತ ಅನಿಸ್ಲಿಲ್ಲ. ಒಂದಷ್ಟು ಕಲೆಕ್ಷನ್ಸ್ ಏನಿತ್ತು ಅಲ್ಲಿ ನಂಗೆ ಪರ್ಸ್ನಲಿ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ನಾನಂತೂ ಬರೀ ಅಮ್ಮಗೆ ಇದನ್ನು ತೊಗೋ ಅದನ್ನು ತೊಗೋ ಅಂತ ರೆಕಮೆಂಡೇ ಮಾಡ್ತಾಯಿದ್ದೆ. ಬಟ್ ನಿಜ ನನಗಂತೂ ತುಂಬ ಇಷ್ಟ ಆಯಿತು. ಇಲ್ಲಿ ಎಲ್ಲ ಟಾಪ್ಸು ಎಲ್ಲ ಕಲೆಕ್ಷನ್ಸು ತುಂಬಾ ಚೆನ್ನಾಗಿದೆ. ಬಟ್ ಅಮ್ಮು ಇಲ್ಲಿ 2 ಟಾಪ್ನ ಬೈ ಮಾಡಿದ್ಲು. ಸೊ ಇವಾಗ ಅಲ್ಲಿ ಗೂಗಲ್ ಪೇ ಮಾಡಿಬಿಟ್ಟು ನೆಕ್ಸ್ಟ್ ಆಪೋಸಿಟೇ ಇನ್ನೊಂದು ಶಾಪ್ ಇತ್ತು. ಸೊ ಅಲ್ಲಿಗೆ ಹೋದ್ವಿ. ಅಲ್ಲಿ ಯಾಕೆ ಅಂತ ಅಂದರೆ ಈ ರೀತಿ ನೈಟ್ ವೇರ್ನ ಹಾಕಿದ್ರು. ನನಗೆ ಮೇಯ್ನಾಗಿ ಈ ಥರ ನೈಟ್ ವೇರ್ ಒಂದು ಸ್ವಲ್ಪ ಜಾಸ್ತಿ ಕಂಫರ್ಟಬಲ್ ಆಗಿ ಇದೆ ಅಂತ ಅನಿಸುತ್ತೆ. ಸೊ ಹಾಗಾಗಿ ಅದನ್ನು ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಬಂದೆ.
250 ರುಪೀಸ್ ಫಿಕ್ಸ್ಡ್ ಅಂತ ಹಾಕಿದ್ರು. ಸೊ ಹಾಗಾಗಿ ನೋಡೋಣ ಅಂತ ಅಂದ್ಕೊಂಡು ಬಂದೆ. ತುಂಬ ಚೆನ್ನಾಗಿತ್ತು, ಕಲೆಕ್ಷನ್ಸು ತುಂಬ ಚೆನ್ನಾಗಿತ್ತು. ಹಾಗೆಯೇ ಆಪ್ಷನ್ಸ್ ಕೂಡ ಅಷ್ಟೇ, ಒಂದಲ್ಲ ಅಂತ ಅಂದರೆ ಒಂದು 2-3 ರೀತಿ ಈ ಥರ ನೈಟ್ ವೇರ್ ಎಲ್ಲ ಇತ್ತು. ನನಗೆ ತುಂಬ ಇಷ್ಟ ಆಯಿತು. ನಾನು ಫಸ್ಟಿಗೆ ಬಂದುಬಿಟ್ಟು ಒಂದಷ್ಟು ಅಂದರೆ ಕಲರ್ ಆಪ್ಷನ್ಸ್ ನೋಡಿ ತೊಗೊಳ್ತಾ ಇದ್ದೀನಿ ಅಷ್ಟೇ. ನಾನಿಲ್ಲಿ ಇಲ್ಲೇನು ಪ್ಯಾಟ್ರನು ಅದು ಇದು ಏನೂ ನೋಡ್ತಾ ಇಲ್ಲ, ಬಿಕಾಸ್ ಹಿಂದೆ ಇರೋದೆಲ್ಲನೂ ಬಂದುಬಿಟ್ಟು XXL ಸೈಜು. ಇದು ಫ್ರಂಟ್ ಇದೆಯಲ್ಲ ಅದು ಬಂದುಬಿಟ್ಟು XXL ಸೈಜು. ಸೊ XXL ಇರಲಿ, ಸ್ವಲ್ಪ ಆರಾಮಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನಿಲ್ಲಿ 2 ನೈಟ್ ವೇರ್ನ ಬೈ ಮಾಡಿದೆ. ಸೊ ನೈಟ್ ವೇರ್ನ ಬೈ ಮಾಡಿದ್ದಾಯಿತು. ಅದ್ರ ಪಕ್ಕದಲ್ಲೇ ಈ ರೀತಿ ಒಂದಷ್ಟು ಸ್ಲಿಪ್ಪರ್ ಕಲೆಕ್ಷನ್ಸ್ ಎಲ್ಲ ಹಾಕಿದ್ರು. ಸೊ ಆ ಒಂದು ಶಾಪಿಗೆ ಬಂದ್ವಿ. ಸೊ ಇಲ್ಲಿ 250 ರುಪೀಸ್ ಸ್ಲಿಪ್ಪರ್ಸ್ ಅಂತ ಹಾಕಿದ್ರು. ಒಂದಷ್ಟು ಕಲೆಕ್ಷನ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಅದರೊಳಗೆ ಅಮ್ಮು ಕೂಡ ನೋಡಿ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ಲು. ಇಲ್ಲಿ ಒಂದು 2 ಸ್ಲಿಪ್ಪರ್ ಅವಳಿಗೆ ಇಷ್ಟ ಆಯಿತು ಅಂತ ಅಂದ್ಬಿಟ್ಟು ಫೈನಲಿ 2 ನೋಡಿದ್ಲು, 2 ಇಷ್ಟ ಆಯಿತು ಅಂತ ಅಂದ್ಬಿಟ್ಟು ತೊಗೊಂಡ್ಲು. ಆಮೇಲೆ ಬೇಡ ಬಿಡಿ, ಅದಕ್ಕೆ 2 ಕೂಡ ಸಿಮಿಲರ್ ಆಗೇ ಇದೆ, ನಾನು ಒಂದೇ ತೊಗೊಳ್ತೀನಿ ಅಂತ ಅಂದ್ಬಿಟ್ಟು ಆಮೇಲೆ ಒಂದು ಸ್ಲಿಪ್ಪರ್ನ ಬೈ ಮಾಡಿದ್ಲು. ಸೊ ಕಲೆಕ್ಷನ್ಸ್ ಅಂತೂ ನಿಜ ಚೆನ್ನಾಗಿದೆ, ಬಟ್ ಲಿಮಿಟೆಡ್ ಇತ್ತು ಅಷ್ಟೇನೆ. ಒಂದಲ್ಲ ಅಂದರೆ ಇನ್ನೊಂದು ಶಾಪಲ್ಲಿ ಹೋಗಿ ಆರಾಮಾಗಿ ನೋಡ್ಬೋದು. ಸೊ ಹಾಗಾಗಿ ಯಾವ್ದು ಇಷ್ಟ ಆಗುತ್ತೆ ಅದನ್ನು ತೊಗೋ, ಬೇರೆ ಶಾಪಲ್ಲೂ ಕೂಡ ನೋಡೋಣ ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ಮಾತಾಡ್ಕೊಂಡ್ವಿ. ಮತ್ತು ಅದರ ಆಪೋಸಿಟೇ ಒಂದು ಶಾಪ್ ಇತ್ತು ಫ್ರೆಂಡ್ಸ್. ನಿಜ ನೀವು ನಂಬ್ತೀರಾ ಇಲ್ವಾ, 100 ರುಪೀಸ್ ಟಾಪ್ಸ್ ಅಂತ ಹಾಕಿದ್ರು. ನಾವು ಅಂದ್ಕೊಂಡ್ವಿ ಇದೆಲ್ಲ ಸೆಕೆಂಡ್ಸ್ ಇರುತ್ತೋ ಏನೋ ಅಂತ ಅಂದ್ಬಿಟ್ಟು ಸ್ವಲ್ಪ ಡೌಟಲ್ಲೇ ಒಳಗಡೆ ಹೋಗ್ಬಿಟ್ಟು ನೋಡಿದ್ವಿ. ಬಟ್ ನಿಜ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಸ್ಟ್ರಕ್ಸ್ ಎಲ್ಲನೂ ಬಂದ್ಬಿಟ್ಟು 100 ರುಪೀಸ್ ಅಷ್ಟೇ ಅಂತ ಹಾಕಿದ್ರು. ಸರಿ ಹೋಗಿ ಒಂದಷ್ಟು ಕಲೆಕ್ಷನ್ಸ್ನ ತೊಗೊಂಡ್ವಿ. ಅಂದರೆ ಜಾಸ್ತಿ ಏನೂ ಇಲ್ಲ, ಅವಳೊಂದು 4-5 ಏನೋ ಟಾಪ್ ತೊಗೊಂಡ್ಲು. ನಾನು ಕೂಡ ಅಷ್ಟೇ ಒಂದು 4-5 ಟಾಪ್ಸ್ನ ತೊಗೊಂಡೆ, ಒಂದು ಸ್ವಲ್ಪ ಲೂಸ್ ಆಗಿರೋದೇನೆ. ಚೆನ್ನಾಗಿತ್ತು ಕಲೆಕ್ಷನ್ಸ್ ವೈಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಅದಾದಮೇಲೆ ತುಂಬ ಟೈಮ್ ಆಗೋಗ್ಬಿಟ್ಟಿತ್ತು. ಟೈಮ್ ಆಗಲೇ 7 ಗಂಟೆ ಆಗಿತ್ತು. ಮನೆಯಿಂದನೂ ಕೂಡ ಕಾಲ್ ಮೇಲೆ ಕಾಲ್ ಮಾಡ್ತಾನೇ ಇದ್ರು, ಎಲ್ಲಿದ್ದೀರಾ ಇನ್ನೂ ಬಂದಿಲ್ವಾ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಸರಿ ಸಾಕು ಬಾ ಅಮ್ಮ, ಈಗ ತೊಗೊಂಡಿರೋದನ್ನೇ ನೋಡೋಣ ಆಮೇಲೆ ಅಂತ ಅಂದ್ಬಿಟ್ಟು ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ. ಸೊ ಹೀಗೆ ಮನೆಗೆ ಹೋಗೋವಾಗ ನನಗೂ ಅಮ್ಮಗಂತೂ ಫುಲ್ ಹೊಟ್ಟೆ ಹಸ್ಬಿಟ್ಟಿತ್ತು. ಏನಕ್ಕೆ ಅಂತಂದರೆ ಬೆಳಗ್ಗೆ ನಾವು ಪಲಾವ್ ತಿಂದಿದ್ದು, ಏನೇನೂ ತಿಂದಿರಲಿಲ್ಲ, ಬರೀ ಶಾಪಿಂಗ್ ಮಾಡೋದ್ರಲ್ಲೇ ಆಗೋಗ್ಬಿಟ್ಟಿತ್ತು. ಮತ್ತು ಕೆಲವೊಂದಷ್ಟು ಕಡೆ ನಾನು ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಳೋದಕ್ಕಾಗಲಿಲ್ಲ. ಏನಂದರೆ ಕೆಲವೊಂದು ಶಾಪಲ್ಲಿ ವಿಡಿಯೋ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ, ಕೆಲವೊಂದು ಶಾಪಲ್ಲಿ ಬೇಡ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾನು ಆ ರೀತಿ ಎಲ್ಲ ಹೋದಾಗ ವಿಡಿಯೋ ಮಾಡ್ಕೊಳ್ಳೋದೇ ಇಲ್ಲ. ಬೇಡ ಅಂದಮೇಲೆ ಬೇಡ ಅಂದ್ಕೊಂಡು ಸುಮ್ಮನೆ ಆಗೋಗ್ಬಿಡ್ತೀನಿ. ಇನ್ನು ಅಲ್ಲಿಂದ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬರೋವಾಗ ಜೀವನ್ ಎಲ್ಲಿದ್ದೀರಾ ಅಂತ ಕಾಲ್ ಮಾಡಿದ್ರು. ಹೀಗೆ ಮನೆ ನಿಯರ್ ಬೈನೇ ಬರ್ತಾಯಿದ್ವಿ. ಸೊ ಹಾಗಾಗಿ ದೊನ್ನೆ ಬಿರಿಯಾನಿ ಹೋಟೆಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೇಳಿದ್ರು. ಸರಿ ಅಂತ ಅಮ್ಮನ ಕರ್ಕೊಂಡು ನಾನು ಡೈರೆಕ್ಟಾಗಿ ಹೋಟೆಲ್ ಹತ್ರನೇ ಬಂದೆ. ಇನ್ನು ಜೀವನ್ ಮನೆಯಿಂದ ನನಗೋಸ್ಕರ ಒಂದು ಸ್ವಲ್ಪ ಬಿಸಿನೀರು ಬಿಸಿ ಮಾಡ್ಕೊಂಡು ಬರ್ರಿ ಅಂತ ಅಂದ್ಬಿಟ್ಟು ಹೇಳಿದೆ. ಪಾಪ ಬಿಸಿ ಮಾಡ್ಕೊಂಡು ಬಂದಿದ್ರು. ಇವಾಗ ಹೀಗೆ ಮಾತಾಡಿಕೊಂಡು ಏನು ಬೇಕೋ ಅದನ್ನೆಲ್ಲ ಆರ್ಡರ್ ಮಾಡ್ಕೊಂಡ್ವಿ. ನಿಜ ಬೆಳಗ್ಗೆ ನಾವು ತಿಂಡಿ ತಿಂದಿದ್ದು 7 ಗಂಟೆ 7:15 ಏನೋ ಆಗಿತ್ತು ಟೈಮು. ಏನೂ ತಿಂದಿರಲಿಲ್ಲ, ತುಂಬಾ ಸುಸ್ತಾಗೋಗ್ಬಿಟ್ಟಿತ್ತು ನನಗಂತೂ. ಮತ್ತು ನಾನು ಹೇಳಿದೆ ನನಗೆ ನಾನ್ ವೆಜ್ ಏನು ಬೇಡ ಅಂತ. ಬಟ್ ಹಿಂದಿನ ದಿನಾನು ಅಮ್ಮಗೆ ಏನು ನಾನು ಮನೆಯಲ್ಲಿ ನಾನ್ ವೆಜ್ ಮಾಡ್ಕೊಡೋದಕ್ಕಾಗಲಿಲ್ಲ. ಸೊ ಹಾಗಾಗಿ ನಾನು ಹೋಟೆಲಲ್ಲೇ ಏನಾದ್ರು ಕೊಡಿಸ್ಬಿಡೋಣ ಅವಳಿಗೆ ಅಂದ್ಬಿಟ್ಟು ಕರ್ಕೊಂಬಂದಿದ್ದು. ಸೊ ಇವಾಗ ಎಲ್ಲರೂ ಹೀಗೆ ಮಾತಾಡಿಕೊಂಡು ಏನೇನು ಬೇಕೋ ಅದನ್ನು ಆರ್ಡರ್ ಮಾಡಿಕೊಂಡ್ರು. ಬಟ್ ನನಗೆ ನಾನ್ ವೆಜ್ ಏನು ತಿನ್ನೋದಕ್ಕಾಗಲಿಲ್ಲ. ಸೊ ಆವಾಗ ಮನೆಗೆ ಹೋಗ್ಬಿಟ್ಟು ಏನಾದ್ರು ಮಾಡ್ಕೊಂಡು ತಿನ್ನೋಣ ಅಂದ್ಕೊಂಡು ಸುಮ್ಮನೆ ಆಗೋಗ್ಬಿಟ್ಟೆ ಅಷ್ಟೇ. ಸೊ ಇಷ್ಟ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋ ಈ ರೀತಿಯಾಗಿ ಇತ್ತು. ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.